ನಾನು ತಿಂಡಿ ತಿನ್ನಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದು ಏನು ಅಂತ ಕೇಳಿದ್ರು ಅಷ್ಟೆ. ಅವ್ರು ಮಾಡಿದ್ದನ್ನು ತಿನ್ನಬೇಕು ಅಂತ ನಾನು ಎಷ್ಟು ಇಷ್ಟಪಟ್ಟಿದ್ದೆ, ಆದರೆ ತಿನ್ನಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಬೇಜಾರು. ಇಲ್ಲ ಅದಕ್ಕೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರ, ಅದೇನು ಅಂತ ನನ್ನ ಹತ್ರ ಹೇಳಿ. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದಾಗಲಿಂದ ನಾನು ನಿಮ್ಮನ್ನು ಗಮನಿಸ್ತಿದ್ದೀನಿ. ನಿಮ್ಮ ಮತ್ತು ಶಾರ್ವರಿ ಮಧ್ಯೆ ಏನೋ ನಡೆದಿದೆ, ಅದಕ್ಕೆ ಅದೇನು ಅಂತ ನನ್ನ ಹತ್ರ ಹಂಚ್ಕೊಳ್ಳಿ ಪ್ಲೀಸ್. ಅಂದರೆ ಮಹೇಶ್ ಅವ್ರಿಗೆ ಅನುಮಾನ ಬಂದಿದೆ, ಆದರೆ ಸತ್ಯನ ಹೇಗೆ ಹೇಳೋದು? ಹೇಳಿದ್ರು ನನ್ನ ಮಾತನ್ನು ನಂಬ್ತಾರ? ಹೇಳಿ ಅದಕ್ಕೆ. ಮಹೇಶ್ ಅವರೇ, ಅದು ಶಾರ್ವರಿ ಅದು ಏನೂ ಇಲ್ಲ. ಶಾರ್ವರಿ ಅವರು ಈ ಮನೆ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ತಿಂಡಿ ತಿಂದೇ ಇದ್ದಿದ್ದರಿಂದ ಸ್ವಲ್ಪ ಅಪ್ಸೆಟ್ ಆದರೂ ಅಷ್ಟೇ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಹೊರಡಿ. ಅದಕ್ಕೆ ಆದರೂ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಆರಾಮಾಗಿರಿ. ಅಂಥದ್ದೇನೇ ಇದ್ರೂ ನಾನು ಬಂದು ನಿಮ್ಮ ಹತ್ರನೇ ಹೇಳ್ತೀನಿ, ಸರಿನಾ? ಈಗ ನೀವು ಹೊರಡಿ. ಏನ್ ಮಾಡ್ತಾ ಇದೀಯಾ? ನನ್ನ ಬಟ್ಟೆ ಬ್ಯಾಗ್ ಎತ್ಕೊಂಡು ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ನೋಡ್ಬೇಡ ನನ್ನನ್ನು ಹಾಗೆ. ಅದೇನ್ ಕಣ್ಣೋ ಕೆಂಡನೋ ಒಳ್ಳೆ ಸುಡು ಹಾಗೆ ನೋಡ್ತಾ ಇದೆಯಲ್ಲ ನೀನು. ನೋಡ್ಬೇಡ ಹಾಗೆ. ಏನ್ ನಾನು ಮಾಡಬಾರ್ದು ತಪ್ಪು ಮಾಡಿದ್ದು? ಏನೋ ಮನೆ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ದೆ, ಅದೇ ದೊಡ್ಡ ತಪ್ಪ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿ ನಿಮ್ದು. ಯಾರು ಎಷ್ಟೇ ಅವಮಾನ ಮಾಡಿದ್ರು, ಯಾರು ಎಷ್ಟೇ ಬೈದ್ರು, ಅದ್ ಯಾವ್ದು ನಿಮ್ ತಲೆಗೆ ಹತ್ತಲ್ಲ ಅಲ್ವಾ? ಸೊಸೆ ಮುದ್ದ, ಅದ್ ಯಾವ್ದು ತಲೆಗೆ ಹತ್ತಿಸ್ಕೊಳಕ್ ಹೋಗ್ಬಾರ್ದು. ದೊಡ್ಡವರು ಹೇಳಿರೋದು ಕೇಳಿಲ್ವಾ? ಯಾರಾದ್ರೂ ಎದುರುಗಡೆ ನಿಂತ್ಕೊಂಡು ನಮಗ್ ಬೈತಿದ್ದಾರೆ ಅಂತ ನಮಗ್ ಅನ್ಸಿದ್ರು ಅವ್ರು ಬೈದಿರೋದನ್ನ ನಾವು ಕೇಳಿಸ್ಕೊಳಕ್ ಹೋಗಬಾರದು. ಒಂದು ವೇಳೆ ಕೇಳಿಸ್ಕೊಂಡ್ವಾ ಅದು ನಮಗೆ ಆಗತ್ತೆ. ಕೇಳಿಸ್ಕೊಳ್ದೆ ಸುಮ್ಮನೆ ಹಾಗೇ ಹೋಗ್ತಾ ಇದ್ರೆ ಬೈಗಳೆಲ್ಲ ಅವ್ರ ಹತ್ರನೇ ಉಳ್ಕೊಳತ್ತೆ. ಸಾಕು, ನೀವು ಮಾಡೋ ಅವಾಂತರಗಳು ಸಾಕು. ಈ ಮನೆಯವ್ರು ನಿಮ್ಗೆ ಬೈಯೋದು ಸಾಕು. ಇನ್ನು ಒಂದೇ ಒಂದು ಕ್ಷಣನೂ ನೀವು ಈ ಮನೇಲಿ ಇರಬಾರ್ದು. ಈಗಿಂದೀಗ್ಲೇ ಹೊರಡಿ. ಏನ್ ಸೊಸೆ ಮುದ್ದು ನೀನು? ನಿಂತಾಗೆ ಮನೆಯಿಂದ ಆಚೆ ಹೊರಟೋಗಿ ಅಂತಂದ್ರೆ ಎಲ್ಗಮ್ಮ ಹೋಗ್ಲಿ ನಾನು? ಎಲ್ಲಿಗಾದ್ರೂ ಹೋಗಿ. ಇಷ್ಟು ದಿನ ನಿಮ್ಮನ್ನ ಸಹಿಸ್ಕೊಂಡು ಬಂದ್ವಿ, ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ನೀವು ತಿದ್ಕೊಳ್ತೀರಾ ಅಂತ ಅನ್ಕೊಂಡ್ವಿ, ಆದ್ರೆ ನೀವು ತಿದ್ಕೊಳ್ಳೋ ಯಾವ ಲಕ್ಷಣನ ಕಾಣಿಸ್ತಿಲ್ಲ. ಕೋಟಿ ತಾನ್ ಕೆಡೋದಲ್ಲದೆ ಮನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದೀರಾ. ಇಲ್ಲ ಮಾವ, ಇನ್ ಹೊರಡಿ, ಈಗಲೇ ಹೊರಡಿ. ಬೇಡ ಸೊಸೆ ಮುದ್ದು, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ಒಂದ್ ವೇಳೆ ನಾನು ಈ ಮನೆಯಿಂದ ಹೊರಗಡೆ ಹೊರಟೋದ್ರೆ ಅನಾಥ ಆಗ್ಬಿಡ್ತೀನಿ. ಈ ಮನೆ ನನಗೆ ದೇವಸ್ಥಾನ ಇದ್ದ ಹಾಗೆ ಸೊಸೆ ಮುದ್ದು. ನಾನು ಇಲ್ಲಿಂದ ಆ ಮನೆಗೆ ಹೋದ್ರೆ ನನ್ನ ಮಗನು ನನಗೆ ಸೇರಿಸೋದಿಲ್ಲ, ನನ್ನ ಬುದ್ಧಿ ಅವನಿಗೂ ಹಿಡಿಸೋದಿಲ್ಲ. ಯಾರಿಗೆ ತಾನೇ ನಿಮ್ ಬುದ್ಧಿ ಹಿಡ್ಸುತ್ತೆ ಹೇಳಿ? ನಿಮ್ಮಂತ ಕಳ್ಳರ ಕದಿಮ್ರಿಗೆ ಅಷ್ಟೇ ನಿಮ್ ಬುದ್ಧಿ ಹಿಡ್ಸೋದು. ಸಾಕು ಸುಮ್ಮನಿರು ಸೊಸೆ ಮುದ್ದು. ನೀನು ಬಹಳ ಸಾಚನ. ಆಸ್ತಿ ಹೊಡೆಯೋಣ ಅಂತ ಪ್ಲಾನ್ ಮಾಡಿ ನಾಟಕ ಮಾಡ್ತಿದ್ದೀನಿ ಅಂತ ನನ್ನ ಹತ್ರ ಹೇಳಿ ನನ್ನನ್ನು ನಂಬಿಸಿ ನನ್ನ ತಲೆ ಕೆಡಿಸಿ ನನ್ನ ಮನೆ ಕೆಲ್ಸಕ್ಕೆ ಹಾಕ್ಬಿಟ್ಟೆ. ನೀನ್ ಮಾಡಿದ ನಾಟಕ ಅಂತ ನನಗ್ ಗೊತ್ತಾಗಿ ನಾನು ಈ ತರ ನಾಟಕ ಮಾಡಿದೆ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಇನ್ ಒಂದೇ ಒಂದು ಅವಕಾಶ ಕೊಡು ಸೊಸೆ ಮುದ್ದು. ಚಿಕ್ಕಮ್ಮ, ಇದಕ್ಕೆ ನಿಮ್ದೊಂದು ಸೈನ್ ಬೇಕಾಗಿತ್ತು. ಅಭಿ ಇವತ್ತು ಸಂಜೆ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ನಿಗೆ ವಹಿಸಿ ಆಡಿಟರ್ ಹತ್ರ ಮಾತಾಡಿ ಪೇಪರ್ಸ್ ಎಲ್ಲ ರೆಡಿ ಮಾಡಿಸ್ತೀನಿ. ಇನ್ನು ಮುಂದೆ ಕಂಪ್ನಿ ಅಕೌಂಟ್ಸ್ ಎಲ್ಲ ಅಭಿ ನೋಡ್ಕೋತಾನೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೇವಿ. ನೀನು ಈ ಕೆಲಸನ ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಈ ಮನೆಗೆ ಒಳ್ಳೇದು. ಅಂದರೆ ನನ್ನ ಹೆಂಡತಿಗೆ ಒಳ್ಳೇದು ಅಂದೆ, ಅವಳು ಇನ್ಮೇಲೆ ತುಂಬ ಕೂಲಾಗಿರ್ತಾಳೆ. ಅವಿ, ಆದರೂ ನೀವಿಬ್ರು ಇನ್ನೂ ಚಿಕ್ಕವರು, ಅಕೌಂಟ್ಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಅನುಭವ ಕಮ್ಮಿ. ಸದ್ಯಕ್ಕೆ ನನಗೇನೂ ತೊಂದರೆ ಇಲ್ಲ, ನಾನೇ ಇದನ್ನೆಲ್ಲ ನೋಡ್ಕೋತೀನಿ. ಬೇಡ ಶಾರ್ವರಿ, ನೀನು ಇನ್ನು ಮುಂದೆ ಆರಾಮಾಗಿ ಮಗಳ ಮದುವೆ ಕಡೆ ಗಮನ ಕೊಡು. ಈ ಜವಾಬ್ದಾರಿ ಎಲ್ಲ ಮಕ್ಕಳೇ ನೋಡ್ಕೊಳ್ಳಿ.
ನೀನು ಹೇಳ್ದಾಗೆ ಮಕ್ಕಳಿಗೆ ಸ್ವಲ್ಪ ಅನುಭವ ಕಮ್ಮಿ, ಆದರೆ ಹೋಗ್ತಾ ಹೋಗ್ತಾ ಅನುಭವ ಆಗುತ್ತೆ, ಆಗಬೇಕಲ್ವಾ? ಹೌದು, ಅನುಭವ ಇಲ್ಲ ಅಂತ ಕೆಲ್ಸಗಳೇ ಕೊಡದೇ ಇದ್ರೆ ಅನುಭವ ಹೇಗಾಗತ್ತೆ? ಮಕ್ಕಳುಗಳೇ ಕೆಲಸ ಮಾಡಲಿ, ಜವಾಬ್ದಾರಿ ತಗೊಳ್ಳಿ, ಅನುಭವಗಳೇ ಅವ್ರಿಗೆ ಪಾಠ ಕಲಿಸುತ್ತೆ. ಅಷ್ಟಕ್ಕೂ ಶಾರ್ವರಿ ಅವರು ಈ ಮನೆಗೋಸ್ಕರ ಇದುವರೆಗೂ ಮಾಡಿದ್ದೇ ಸಾಕು. ಇನ್ ಮುಂದೆ ಏನ್ ಮಾಡೋದು ಬೇಡ. ಇನ್ಮೇಲೆ ನೀವು 4 ಗೋಡೆ ಮಧ್ಯ ನೆಮ್ಮದಿಯಾಗಿ ರೆಸ್ಟ್ ಮಾಡಬೇಕು ಅಲ್ವಾ ಶಾರ್ವರಿ ಅವರೇ? ಶಾರ್ವರಿ, ಅದೇನೋ ಸೈನ್ ಅಂತೆ, ಮಾಡ್ಬಿಡು, ಕಡೆ ಸಾರಿ ತಾನೆ. ಥ್ಯಾಂಕ್ಸ್ ಅಮ್ಮ, ನೀವು ಹೇಳಿದ್ದಕ್ಕೇನೆ ನನಗೂ ಈ ಜವಾಬ್ದಾರಿ ತೊಗೊಳಕ್ಕೆ ಧೈರ್ಯ ಬಂದಿದ್ದು. ಚಿಕ್ಕಮ್ಮನ ತಲೆನೋವು ಸ್ವಲ್ಪ ಕಮ್ಮಿ ಆಗಿದೆ. ಚಿಕ್ಕಪ್ಪ, ನೀವಿಬ್ಬರು ಆರಾಮಾಗಿರಬೇಕು. ನಾವು ಮಕ್ಕಳಿದ್ದೀವಲ್ವಾ, ನಾವೆಲ್ಲ ಜವಾಬ್ದಾರಿನೂ ವಹಿಸ್ಕೊತೀವಿ.